ವೀಕ್ಷಕರೇ ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿ ರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವರಿಗೆ ಭೂತ ಭಯ ಇರುತ್ತೆ. ಆ ಭೂತ ಭಯ ತೆಗೆಯೋದು ಹೇಗೆ, ಸಿಂಪಲ್ಲಾಗಿ, ಭಾಳ ಗಂಭೀರವಾಗಿ, ಯಾವುದೇ ಬಂಡವಾಳ ಇಲ್ಲದೇ ಆ ಭೂತ ಭಯ ನಿವಾರಣೆ ಮಾಡೋದು ಹೇಗೆ ಅಂತ ನಾನು ಕಂಡಂಥ ಕೆಲವು ಅನುಭವವನ್ನು ನಮ್ಮ ವೀಕ್ಷಕ ಬಾಂಧವ ಹಂಚ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ಓಕೆ ಗುರೂಜಿ, ಅಂದರೆ ಭೂತ, ಪ್ರೇತ ಅದರದ ಕಾಟ ಇರುವಂಥದ್ದು ಹೇಗೆ ಗೊತ್ತಾಗುತ್ತೆ? ನೋಡಿ, ಈಗ ಭೂತ ಭಯ, ಭೂತ ಬೇರೆ, ಪ್ರೇತ ಬೇರೆ, ಪಿಶಾಚಿ ಬೇರೆ, ಬೇತಾಳ ಬೇರೆ, ರಾಕ್ಷಸ ಬೇರೆ, ಬ್ರಹ್ಮ ರಾಕ್ಷಸ ಬೇರೆ. ಇದ್ರ ಜೊತೆಗೆ ಸ್ತ್ರೀ ಸಂಬಂಧಪಡ್ತಿದೆ. ಭೂತ ಹೆಂಗಸ ಭೂತ ಆಗಿರ್ಬೋದು, ಗಂಡಸ ಭೂತನೇ ಆಗಿರ್ಬೋದು. ಪ್ರೇತ ಗಂಡಸೇ ಇರ್ಬೋದು, ಹೆಂಗಸೇ ಇರ್ಬೋದು. ಬೇತಾಳ ಗಂಡಸೇ ಇರ್ಬೋದು. ಹಾಗೆ ಹೆಂಗಸಲ್ಲಿ ಶಾಕಿನಿ, ಡಾಕಿನಿ, ಕಾಕಿನಿ, ಕಾಮಿನಿ, ಮೋಹಿನಿ, ಶೂಲಿನಿ ಅಂತೇಳಿ 64 ವೆರೈಟಿ ದುಷ್ಟಶಕ್ತಿಗಳಿವೆ. ಇದೆಲ್ಲ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ ಅದನ್ನು ನಿಭಾಯಿಸೋದು. ಇವತ್ತಿನ ಸಂಚಿಕೆಯಲ್ಲಿ ನಾನು ಭೂತ ಭಯ ನಿವಾರಣೆ. ಭೂತ ಅಂದ್ರೇನು? ಬಾಡಿ ಇಲ್ದಿರೋಂಥ ಒಂದು ವಸ್ತು, ಅದು ಶರೀರ ಇರೋಲ್ಲ. ಭೂತ ಯಾರಾಗ್ತಾರೆ? ಭೂತ ಅಂದರೆ ಏನು ಅಂತ ಫಸ್ಟು. ಯಾರಾದರೂ ನೀರು ಬಿದ್ದು ಸತ್ತೋದ್ರೆ, ಯಾರಾದರೂ ಬೆಂಕಿಗೆ ಹಾಕ್ಕೊಂಡು ಸತ್ತೋಗ್ಬಿಟ್ರೆ, ಯಾರಾದರೂ ತಾನೇ ನೇಣು ಹಾಕ್ಕೊಂಡು ಸತ್ತೋಗ್ಬಿಟ್ರೆ, ಹಗ್ಗ ಹಾಕ್ಕೊಂಡು ನೇಣು ಹಾಕ್ಕೊಂಡು ಸತ್ತೋದ್ರೆ, ಇಲ್ಲಿ ಗಮನಿಸಬೇಕು. ಒಂದು ನೀರಿಗೆ ಬೀಳೋದು, ಜಲಮೃತ್ಯು, ಅಗ್ನಿ ಮೃತ್ಯು, ವಾಯು ಮೃತ್ಯು, ಸುಂಟ್ರು ಗಾಳಿಗೆ ಸಿಕ್ಕಾಕೊಂಡು ಏನಾದ್ರು ಸತ್ತೋಗ್ಬಿಟ್ರೆ, ಆಯುಷ್ಯು ಇದ್ದು ಸತ್ತೋಗ್ಬಿಟ್ರೆ. ಅಂದರೆ ಈಗ ನನಗೆ 75 ವರ್ಷ ಆಯುಸ್ ಅಂತ ಇಟ್ಕೊಳ್ಳಿ. ನಾನು ನೇಣು ಹಾಕ್ಕೊಂಡು 25ಕ್ಕೆ ಸತ್ತೋಗ್ಬಿಟ್ರೆ ಇನ್ನು 50 ವರ್ಷ ಉಳಿತಲ್ಲ. ಆ 50 ವರ್ಷ ಭೂತವಾಗಿ ಅಲಿಬೇಕು. ಸೊ ಈ ಥರ ಜನಗಳು ಭಾಳಷ್ಟು ಜನ ಇದ್ದಾರೆ. ಜೀವನದಲ್ಲಿ ಆಯುಸ್ಸು ಭರ್ತಿ ಮಾಡಿ ಸತ್ತರೆ ಅದೊಂದು ನಾರ್ಮಲ್ ಸಾವು. ಆಯುಷ್ ಮುಗಿಯೋಕ್ಕೆ ಮುಂಚೆನೇ ಏನಾದ್ರು ನೇಣು ಹಾಕ್ಕೊಂಡು ಬೆಂಕಿಗೆ ಹಚ್ಕೊಂಡು ಅಥವಾ ನೀರಿಗೆ ಬಿದ್ದು ಮೇಲಿಂದ ಕೆಳಗೆ ಬಿದ್ದು, ಬೆಟ್ಟದ ಮೇಲಿಂದ ಅಥವಾ ರೈಲ್ವೆ ಟ್ರ್ಯಾಕ್ನ ಮೇಲೆ ಮಲ್ಕೊಂಡು ರೈಲ್ ಹೋಗುವಾಗ ಮಲ್ಕೊಂಬಿಡೋದು, ಇದೆಲ್ಲ ಮಾಡ್ತಾರಲ್ಲ, ಇದು ಭೂತ ಆಗ್ತಾರೆ ಅಂತ ಹೇಳ್ತಾರೆ. ಕೆಲವರು ಇಷ್ಟಕ್ಕೆ ಮುಖಾಗ ಮುಚ್ಕೊಂಡ್ಬಿಟ್ಟು ನಮ್ಗೆ ಯಾರಿಗೂ ಕಾಣಬಾರ್ದು, ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ನೇಣು ಹಾಕೊಂಡ್ಬಿಡ್ತಾರೆ. ಬಟ್ಟೆನ ಈ ಗಲ್ಲಿಗೇರಿಸುವಾಗ ಏನು ಮಾಡ್ತಾರೆ ನೋಡಿ, ಬಟ್ಟೆ ಮುಚ್ಚಿಬಿಡ್ತಾರೆ. ಅವ್ರ ಕಣ್ಣು ದೃಷ್ಟಿಲಿ ಏನು ಕಾಣಬಾರ್ದು ಅಂತ. ಯಾರು ಕಣ್ಣಿಗೆ ನೋಡಿಕೊಂಡೇ ಸತ್ತೋಗ್ತಾರೆ, ಹಗ್ಗ ಹಾಕ್ಕೊಂಡು ನೋಡಿಕೊಂಡು ಸತ್ತೋಗ್ತಾರಲ್ಲ, ಕಣ್ಣು ಆಗ ಓಪನ್ ಆಗಿರುತ್ತೆ. ಆ ಕಣ್ಣಿನ ದೃಷ್ಟಿ ಯಾರು ಬಿದ್ದಿರುತ್ತೋ ನೇಣು ಹಾಕೊಳ್ಳುವಾಗ ಅವ್ರಿಗೆ ಸೋಂಕ್ತಾಕತ್ತೆ ಅಂತ ಹೇಳ್ತಾರೆ. ಈಗ ಒಬ್ಬ ವ್ಯಕ್ತಿ ನೇಣು ಹಾಕ್ಕೊಳ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ನೇಣು ನೀನು ಪ್ರಾಣ ಹೋಗೋ ಸಮಯ ಕಣ್ಣು ಬಿಟ್ಬಿಟ್ಟು ಈಗ ನೋಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ಆ ಸಮಯದಲ್ಲಿ ಏನಾರು ಇತ್ತು ಕಣ್ಣಿಗೆ ಅಂದರೆ ಆ ಸಾಯೋ ಸಮಯದಲ್ಲಿ ಬಂದ ರೇಸು ಅದ್ರ ಮೇಲೆ ಬಿದ್ದೋಗುತ್ತೆ. ಅಲ್ಲಿ ಮರ ಇರ್ಬೋದು, ಗೋಡೆ ಇರ್ಬೋದು, ಯಾವುದೋ ಒಂದು ವಸ್ತು ಇರ್ಬೋದು, ಒಬ್ಬ ವ್ಯಕ್ತಿನೇ ಇರ್ಬೋದು.
ಸಾಯೋ ಸಮಯದಲ್ಲಿ ದೃಷ್ಟಿ ಯಾರ ಮೇಲೆ ಬೀಳ್ತೋ ಆ ದೃಷ್ಟಿ ಅವನಿಗೆ ತಟ್ಟುತ್ತಾನೆ ಇರ್ತದೆ. ಅದು ಇದಕ್ಕೆ ಭೂತ ದೃಷ್ಟಿ ಅಂತ ಕರೀತಾರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಗಲ್ಲಿಗೇರಿಸ್ಬೇಕಾದ್ರೆ ಈ ಸತ್ತ ಮೇಲೆ ಇವನು ಯಾರಿಗೂ ತೊಂದರೆ ಕೊಡಬಾರ್ದು ಅಂತೇಳಿ ಕಣ್ಣಿಗೆ ಬಟ್ಟೆ ಮುಚ್ಚಿಬಿಟ್ಟು ಗಲ್ಲಿಗೆ ಏರಿಸ್ತಾಯಿದ್ರು. ಕಪ್ಪು ವಸ್ತ್ರ ಹಾಕಿಬಿಟ್ಟು ಕಣ್ಣು ಮುಚ್ಚಿಬಿಟ್ಟು ಗಲ್ಲಿಗೇರಿಸಿದಾಗ ಅವ್ನು ಸಾಯೋ ಸಮಯದಲ್ಲಿ ಯಾರೋ ನೋಡಿರಬಾರ್ದು, ಕ್ಯಾಪ್ಚರ್ ಮಾಡಬಾರ್ದು ಅಂತ. ಅಕಸ್ಮಾತ್ ನೋಡಿಬಿಟ್ರೆ ಅವ್ನು ಸತ್ತ ಮೇಲೆ ಅವನ ಮೇಲೆ ಆವಾಹನೆ ಆಗುತ್ತದು. ಈ ಥರ ದೃಷ್ಟಿನಲ್ಲಿ ಅವರು ಗಲ್ಲಿಗೇರಿಸುವಾಗ ಕಣ್ಣಿಗೆ ಬಟ್ಟೆ ಮುಚ್ತಾರೆ. ಈಗ ಯಾರು ಕಣ್ಣು ಮುಚ್ಕೊಂಡು ನೇಣಾಕೋತಾರೆ, ಯಾರು ಕಣ್ಣು ಮುಚ್ಕೊಂಡು ನೀರು ಬೀಳ್ತಾರೆ? ಇಲ್ಲ, ಬೀಳುವಾಗ ಅದು ನೋಡ್ಕೊಂಡು ಏನೋ ಅಂದ್ಕೊಂಡು ಯಾವುದೋ ಭಾವನೆ ಬಿದ್ದುಬಿಡ್ತಾರೆ. ಬೆಂಕಿ ಹಾಕೋವಾಗಲೂ ಅಷ್ಟೇ, ಬೆಂಕಿ ಹಾಕೊಂಡ್ಬಿಡ್ತಾರೆ. ಕಣ್ಣು ಎಲ್ಲಿವರೆಗೂ ನೋಡೋಕ್ಕಾಗತ್ತೋ ಸಾಯೋವರೆಗೂ ನೋಡ್ತಿರ್ತಾರೆ. ಅಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹಂಗೆ ಸತ್ತೋಗ್ಬಿಡ್ತಾರೆ. ಕಣ್ಣು ಹೈ ಡೆನ್ಸಿಟಿ ಕ್ಯಾಮ್ರಾ ಇದ್ದಾಗೆ. ಈ ಹೈ ಡೆನ್ಸಿಟಿ ಕ್ಯಾಮ್ರಾದಲ್ಲಿ ನನ್ನ ಮುಂದೆ ಯಾರು ಕೂತಿದ್ರು, ಯಾರಿತ್ತು, ಎದು ನೋಡು ಅದೆಲ್ಲ ಹಂಗೆ ಗ್ರಾಪ್ ಮಾಡಿಕೊಂಡು ಸತ್ತೋಗ್ಬಿಟ್ರೆ ಆ ಬಾಡಿ ಸೋಲು ಹೆಬ್ಬೆಟ್ ಗಾತ್ರ ಆಗುತ್ತಂತೆ. ಗರುಡ ಪುರಾಣದಲ್ಲಿ ಹೇಳ್ತಾರೆ, ನಮ್ಮ ಬಾಡಿನ ಸುಟ್ಟ ಮೇಲೆ ಅಥವಾ ಊತ ಹಾಕಿದ ಮೇಲೆ ಬಾಡಿ ಸುಟ್ಟುಬಿಟ್ರೆ ಭಸ್ಮ ಆಗೋಯ್ತು, ಊತ ಹಾಕಿದ್ರೆ ಬಾಡಿ ಮಣ್ಣಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತು. ಸೋಲು ಇನ್ನೂ ಇರುತ್ತಲ್ಲ, ಆಯುಸ್ ತುಂಬಿಲ್ವಲ್ಲ, ಆ ಸೋಲು ಈ ಹೆಬ್ಬೆಟ್ ಗಾತ್ರದಲ್ಲಿ ಮನುಷ್ಯನ ಥರ ಹೆಬ್ಬೆಟ್ ಗಾತ್ರದಲ್ಲಿ ಓಡಾಡುತ್ತಿದ್ದು ಸೋಲು. ಇಷ್ಟೇ ಇಟ್ಟದು ಈ ಹೆಬ್ಬೆಟ್ ಗಾತ್ರದಲ್ಲಿ ಓಡಾಡುತ್ತಂತೆ. ಆ ಹೆಬ್ಬೆಟ್ ಗಾತ್ರದ್ದು ಯಾರನ್ನು ಬೇಕಾದ್ರೆ ಟಚ್ ಮಾಡ್ಬೋದಲ್ಲ, ಯಾರ ಹತ್ರ ಹೋಗೋರು ನಿಲ್ಬೋದು. ಯಾವಾಗ ಈ ಭೂತ ಆಗಿರೋರು ಪಂಚಭೂತಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡವರು, ಬೆಂಕಿಲಿ ಆತ್ಮಹತ್ಯೆ ಮಾಡ್ಕೊಂಡವರು, ಬೆಂಕಿ ಒಂದು ಪಂಚಭೂತ, ಜಲ ಒಂದು ಪಂಚಭೂತ, ಭೂಮಿ ಮೇಲಿಂದ ಕೆಳಗೆ ಬಿದ್ದುಬಿಡ್ತಾರೆ, ಬೆಟ್ಟದ ಮೇಲಿಂದನೋ ಅಥವಾ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ನಲ್ಲೋ, ಭೂಮಿ ಅದೊಂದು ಮೃತ್ಯು ಆಯಿತು. ವಾಯು ಮೃತ್ಯು, ಸುನಾಮಿ, ಆ ಥರದ ಸುಂಟರು ಗಾಳಿ ಆಯಿತಾ. ಹೀಗೆ ಜಲಮೃತ್ಯು, ನೀರಿಗೆ ಬೀಳೋದು. ಹೀಗೆ ಈ ಪಂಚಭೂತಗಳಲ್ಲಿ ಏನಾದ್ರು ಆತ್ಮಹತ್ಯೆ ಮಾಡ್ಕೊಂಡಂಥವ್ರು ಸ್ವಯಂಕೃತ ಆತ್ಮಹತ್ಯೆ ಮಾಡೋದು ಭೂತ ಆಗಲೇಬೇಕು, ಆಗ್ತಾರೆ. ಅವರು ಆಯುಸ್ ತುಂಬಿದರೆ ಅವ್ರು ಮಾಡ್ಕೊಳ್ಳಲ್ಲ, ಆಯುಸ್ ತುಂಬಿದ ತಕ್ಷಣ ಸತ್ತೋಗ್ತಾರೆ. ಆದ್ದರಿಂದ ಈ ಭೂತ ಆಗಿರೋರು ಮನುಷ್ಯರಿಗೆ ಬದುಕಿದವ್ರಿಗೆ ಹೆಂಗೆ ತೊಂದರೆ ಕೊಡ್ತಾರೆ, ಆ ಥರ ಕೊಟ್ಟಾಗ ಅದನ್ನು ತೆಗೆದಾಕೋದು ಹೇಗೆ ಅಂದರೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಓಕೆ ಗುರೂಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಪಂಚಭೂತಗಳಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡವರು ಭೂತ ಆಗ್ತಾರೆ ಅಂತ. ಈ ರೀತಿ ಭೂತ ಆದವರೆಲ್ಲರೂ ತೊಂದರೆ ಕೊಡ್ತಾರಾ? ತೊಂದರೆ ಕೊಟ್ಟಂತಹ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳೇ ಎದುರಾಗುತ್ತೆ? ಕೈಲಾಗ್ದೋದನ್ನು ಮೈ ಪರ್ಸ್ಕೊಂಡ ಅಂತ ಒಂದು ಗಾದೆ ಇದೆ. ಕೈಲಾಗ್ದೋದನ್ನು ಮೈ ಪರ್ಸ್ಕೊಂಡ ಅಂತ. ಹಾಗೆ ಬದುಕಕ್ಕಾಗ್ದೋದು ಸತ್ತೋಗ್ತಾರೆ. ಯಾಕೆ ಸಾಯ್ತಾರೆ? ಏನೋ ಒಂದು ದ್ವೇಷದಿಂದ, ಅಸೂಯೆಯಿಂದ, ಅವಮಾನದಿಂದ, ಗಾಬರಿಯಿಂದ, ಭಯದಿಂದ, ಏನೋ ಒಂದು ನೆಪ ಅವ್ರಿಗೆ ಸಾಯಕ್ಕೆ. ನಾನು ಪರೀಕ್ಷೆ ಫೇಲ್ ಆಗ್ಬಿಟ್ಟೆ, ಬೈತಾರೆ ಅಂದ್ಬಿಟ್ಟು ನೆಣಾಕೊಂಡ್ಬಿಡೋದು. ನಾನು ಸಾಲಗಾರವಾಗಿದ್ದೀನಿ, ಸಾಲ ತೀರ್ಸೋಕ್ಕಾಗಿಲ್ಲ ಅಂತ ಅವ್ನು ಸತ್ತೋಗ್ಬಿಡ್ತಾನೆ. ಸಾಲ ಭಯದಿಂದ, ಪರೀಕ್ಷೆ ಫೇಲಾದ ಭಯದಿಂದ, ಅಥವಾ ಇನ್ಯಾವುದು ಮದುವೆ ಆಗಿಲ್ಲ ಅಂತನೋ, ಮಕ್ಕಳಾಗಿಲ್ಲ ಅಂತ, ರೋಗ ಬಾಧೆ, ಈ ರೋಗ ಬಂದು ಸಾಕಾಗೋಗಿದೆ, ಈ ರೋಗ ಎಷ್ಟು ಔಷಧಿ ತೊಗೊಂಡ್ರು ವಾಸಿ ಆಗಿಲ್ವಲ್ಲ ಅಂಥೇಳಿ ನಾವು ಬದುಕಿದ್ದು ವೇಸ್ಟ್ ಅಂದ್ಬಿಟ್ಟು ಸತ್ತೋಗ್ಬಿಡ್ತಾನೆ, ರೋಗ ಬಾಧೆಯಿಂದ ಸತ್ತಿದ್ರೆ. ಈ ಥರ ಇದ್ದಾಗ ಅವ್ರೇನು ಮಾಡ್ತಾರೆ, ಆ ಕರ್ಮ ಕಳೆಯೋವರೆಗೂ, ಅಂದರೆ ಮತ್ತೆ ರೀಬರ್ತ್ ಆಗೋವರೆಗೂ ಶರೀರ ಹೊಟ್ಟೋಯ್ತಲ್ಲ, ಸುಟ್ಟುಬಿಟ್ರು, ಊತ ಹಾಕ್ಬಿಟ್ರು, ಆ ಸೋಲು ಇದೆಯಲ್ಲ, ಆ ಸೋಲು ಅದು ಹೆಬ್ಬೆಟ್ಗಾತಿರುತ್ತಲ್ಲ, ಅದು ತನ್ನ ಆಸೆ ಆಕಾಂಕ್ಷತೆಗಳನ್ನ ತೀರಿಸ್ಕೊಳ್ಳೋಕ್ಕೆ ತನ್ನದೇ ಎಲ್ಲೆಲ್ಲೂ ಬೇಕಾದ್ರೂ ಓಡಾಡ್ತಿರ್ತದೆ. ಅವರು ಪ್ರೀತಿ ಇರೋರ ಮೇಲೆ ಹೋಗುತ್ತೆ, ಅಥವಾ ದ್ವೇಷ ಇರೋರ ಮೇಲೆ ಹೋಗುತ್ತೆ. ಏನೋ ಕೆಲವರು ಸಾಫ್ಟಲ್ಲಿದ್ದಂಥವ್ರು ಇವೆಲ್ಲ ಚೇಷ್ಟೆ ಮಾಡಲ್ಲ. ಈ ರೋಡಿಸಮ್ ಮಾಡೋರು, ಗಯಾಳಿತನ, ಒಂಥರ ಒರಟು ಜನ, ಇವರು ತುಂಬ ತೊಂದರೆ ಕೊಡ್ತಾರೆ. ಭಾಳ ಸಾಫ್ಟ್ ಇರೋರು ಯಾರ ಮೇಲೂ ಪ್ರಯೋಗ ಮಾಡಲ್ಲ, ಯಾರ ಮೇಲೂ ಅಟ್ಯಾಕ್ ಆಗಲ್ಲ. ಅವರು ಈ ತರಲೆ ಪರಲೆಗಳಿದ್ದು ಸತ್ತೋಗ್ತವಲ್ಲ ಅಂಥವು ಬದುಕಿದ್ದಲ್ಲೂ ತರಲೆ, ಸತ್ತಲ್ಲೂ ತರಲೆ ಮಾಡ್ತಾರೆ, ದ್ವೇಷ ಅಸೂಯೆಯಿಂದ. ಆದ್ದರಿಂದ ಒಬ್ಬ ವ್ಯಕ್ತಿ ಭೂತಬಾಧೆ ಇದೆ ಅಂದರೆ ಅವನು ಯಾವಾಗಲೂ ಕಣ್ಣು ಹಿಂಗೆ ನೋಡ್ತಾ ಇರ್ತಾನೆ. ಎಲ್ಲರೂ ಅವನ ಕಣ್ಣಲ್ಲಿ ಕಾಂತಿನೇ ಇರಲ್ಲ, ಅವನ ಕಣ್ಣಲ್ಲಿ ಭಯ ಇರುತ್ತೆ. ಮೊದಲನೇ ಸಿಂಪ್ಟಮ್ ಏನು? ಭೂತ ಬಾಧೆ ಇದೆ ಅಂದರೆ ಅವನು ಯಾವಾಗಲೂ ನಮ್ಮನ್ನು ಒಂಥರ ಕ್ಯೂರಿಯಾಸಿಟಿ ಮೇಲೆ ನೋಡ್ತಾನೆ. ಈ ಥರ ಏನಪ್ಪ ಹಿಂಗೆ ನಾವು ಅನ್ಕೋಬೇಕು, ಯಾಕೆ ಹಿಂಗೆ ದುಟ್ಟಿಸ್ಕೊಂಡು ನೋಡ್ತಾ ಇದ್ದಾನೆ, ನನ್ನಲ್ಲಿ ಏನಾದ್ರು ತಪ್ಪಿದೆಯಾ, ನನ್ನ ಡ್ರೆಸ್ ಸರಿ ಇಲ್ವಾ, ಏನಾಗಿದ್ದೀನಿ, ಹಂಗೆ ನೋಡ್ತಾ ಇದ್ದಾನಲ್ಲ ಅಂಥೇಳಿ ಹಿಂಗೆ ನೋಡ್ತಾನೆ. ಮೊದಲನೇ ಸಿಂಪ್ಟಮ್ಸು ಭೂತ ಬಾಧೆ ಇರೋರು ಹಿಂಗೆ ನೋಡ್ತಾರೆ.
ಎರಡನೇದು ಇದ್ದಕ್ಕಿದ್ದಾಗೆ ನೋಡ್ತಾ 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 ಅವರೇನಾಗುತ್ತೆ ಕಣ್ಣಲ್ಲಿ ನೀರು ಸುರಿಸ್ತಾರೆ. ಯಾಕೆ ಹೊಡೆದಿಲ್ಲ ಬೈಲಿಲ್ಲ, ಯಾಕೆ ನೀರು ಬರ್ತಿದೆ, ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ. ಅಂದರೆ ಆ ಆತ್ಮ ಏನು ಅಂದ್ಕೊಳ್ಳುತ್ತೆ ಅನ್ನೋ ಕಣ್ಣು ನೀರು ಹಾಕತ್ತೆ. ಅದು ಇವನಲ್ಲಿ ಬರುತ್ತಿದ್ದು ಕಣ್ಣಲ್ಲಿ ನೀರಾಗತ್ತೆ. ಕಣ್ಣಿಗೆ ಧೂಳು ಬಿದ್ದಿರಬೇಕನ್ನೋ ಅದಕ್ಕೆ ಅಳ್ತಾ ಇರಬೇಕು ಅಂತ ನಾವು ಅನ್ಕೋತೀವಿ. ಅಥವಾ ಅವ್ನಿಗೇನೋ ಮನಸ್ಸಲ್ಲಿ ಬೇಜಾರಾಗಿರಬೇಕು ಅಂತ ಕೇಳಿದ್ರೆ ಯಾಕೆ ಅಳ್ತಿದ್ಯಾ, ನಾನು ಅಳ್ತಾ ಇಲ್ವಲ್ಲ. ಮೂರನೇದು, ಅವ್ರು ಯಾವತ್ತೂ ಒಳ್ಳೆ ನೆಮ್ಮದಿಯಿಂದ ಸ್ಮೈಲಿಂದ ನೋಡೋದೇ ಇಲ್ಲ, ಹಿಂಗೆ ನೋಡ್ತಿರ್ತಾರೆ. ಮೂರನೇ ಸಿಂಪ್ಟಮ್ಸು ಅಂತಾರೆ, ತೇಗು ಅಂತ ಹೇಳ್ತಾರೆ. ಇದು ಯಾವಾಗ ಅಂತ ಬಂತು ಮೋಷನ್ಗೆ ಹೋಗಲ್ಲ ಅವರು. ಇವು ಡಾಕ್ಟರ್ ಏನಂತ ಗ್ಯಾಸ್ಟ್ರಿಯಾಟಿಕ್ಸ್ ಅಂತಾರೆ. ಯಾವಾಗ ಆಗಾಗ ತೆಗ್ತಿರ್ತಾರೆ, ಆ ತೇಗ್ ಹೆಂಗೆ ಗೊತ್ತಾ, ರಾತ್ರಿನೂ ಹಾಗೆ, ಸಂಜೆನೂ ಹಾಗೆ, ಬೆಳಗ್ಗೆ ಹೊತ್ತು ಹಾಗೆ, 24 ಗಂಟೆ ಸುಮಾರು ಒಂದು 50 ಸಲ ತೆಗಿರ್ತಾನೆ. ಇದು ಪಕ್ಕದ ಕೂತಿರ್ಗಲ್ಲ ಒಂಥರ ಡಿಸ್ಟರ್ಬೆನ್ಸ್ ಆಗುತ್ತೆ. ಮತ್ತು ಅವ್ನು ತೆಗೋದು ನೋಡಿದ್ರೆ ಎಲ್ರಿಗೂ ಭಯ ಆಗುತ್ತೆ, ಈ ಥರನೂ ತೆಗೋದಿದೆಯಾ ಅಂತ ಅಂತೀವಿ ನಾವು ಅಷ್ಟೇ. ಅವನು ಅಂದಂಗೆ. ಇದು 4ನೇ ಸಿಂಪ್ಟಮ್ಸು ತೇಗು. 5ನೇದು ಮೋಷನ್ಗೆ ಹೋಗಲ್ಲ, ಹೋಗ್ತಾ ಹೋಗ್ತಾ ಹೊಟ್ಟೆ ದಪ್ಪ ಆಗಿಬಿಡುತ್ತೆ. ಹೊಟ್ಟೆ ದಪ್ಪ ಆಗುತ್ತೆ, ಊಟದ ಮೇಲೆ ಆಸಕ್ತಿ ಇರಲ್ಲ. ಸಾಫ್ಟಾಗಿ ಇದ್ದಂಥ ಜನ ಭೂತವಾಗಿದ್ದರೆ ಊಟ ತಿಂಡಿ ಬಿಟ್ಬಿಡ್ತಾರೆ, ಊಟ ತಿಂಡಿ ಮಾಡ್ಸೋಕ್ಕೆ ಬಿಡಲ್ಲ ಮನುಷ್ಯನ. ಈ ರೌಡಿಸಮ್ಮು, ಗಯಾಳಿ, ಒರಟುತನ, ಬಜಾರಿತನ ಈ ಥರದನ್ನ ಒಳಗೆ ಸೇರ್ಕೊಂಡ್ಬಿಟ್ರೆ ಏನು ಗಬಗಪ ಅಂತ ತಿಂತಿರ್ತಾರೆ. ಇನ್ನೊಂದು ಸಿಂಪ್ಟಮ್ಸ್ ನಾ ಕಂಡಿರೋಗೆ ಪಾದ ಉರಿಯುತ್ತೆ, ನೆತ್ತಿ ಉರಿಯುತ್ತೆ. ಯಾರಿಗೆ ಪಾದ ಉರಿಯುತ್ತೋ, ನೆತ್ತಿ ಎಲ್ಲ ದಗ ಅಂತ ಬಿಸಿ ಆಗುತ್ತೋ, ಈ ಜಾಗ ಭೂತಬಾಧೆ ಅಂತ ಹೇಳ್ಬೇಕು. ನೆಗೆಟಿವ್ ಎನರ್ಜಿ ಬಂದು ಸೇರೋದು ನಮ್ಮ ಅಂಗುಷ್ಟ, ಇದು ಹಿಂಬಡಿಯಿಂದ ಆ್ಯಂಕಲ್, ಕಾಲಿನ ಆ್ಯಂಕಲ್ ಇದೆಯಲ್ಲ, ಆ ಜಾಗದಲ್ಲಿ ಪ್ರವೇಶ ಆಗಿಬಿಡುತ್ತೆ. ಸಿಂಪ್ಟಮ್ಸ್ ಎಲ್ಲ ಕೊಡೋದು ಅಲ್ಲಿಂದ. ಯಾವಾಗ ನೆತ್ತಿ ಮತ್ತು ಪಾದ ಉರಿಯೋಕ್ಕೆ ಶುರುವಾಯಿತೋ ಔಷಧಿಗೆ ಹೋಗಲ್ಲ ಇದು. ನೆತ್ತಿ ಉರಿತಾ ಇದೆ, ಪಾದ ಉರಿತಾ ಇದೆ ಅಂದರೆ ಒಳ್ಳೆ ಚಪ್ಪಲಿ ಹಾಕ್ಕೊಳ್ರಿ, ಚೆನ್ನಾಗಿ ನಿದ್ದೆ ಮಾಡಿರಿ ಅಂತಾರೆ, ಎಳ್ನೀರು ಕುಡೀರಿ ಅಂತಾರೆ. ಎಲ್ಲ ಮಾಡಿದ್ರು ಕಾಲು ಉರಿಯುತ್ತೆ, ಪಾದಗಳು ಆ್ಯಂಕಲಲ್ಲಿ ಎಳ್ತಾ ಬರುತ್ತೆ, ನೆತ್ತಿ ಉರಿತಾ ಬರುತ್ತೆ. ಈ ಥರ ಇದ್ದಾಗ ಇದು ಭೂತ ಬಾಧೆ, ಭೂತದಿಂದ ಬಾಧೆ. ಆಮೇಲೆ ಏನಾದ್ರು ಕೆಲಸ ಹೇಳಿದ್ರೆ ಸುಮ್ಮನೆ ನೋಡೋದು, ಹೋಗ 1-2 kg ಟೊಮೆಟೊ ಹಣ್ಣು ತೊಗೊಂಬಾರೋ ಅಂದರೆ ಹಿಂಗೆ ನೋಡ್ತಾ ನಿಂತಿರೋದು, ಹೀಗೆ ನಿಂಗೆ ಅರ್ಥ ಆಗಲ್ವ ಹೇಳ್ತಾ ಇರೋದು, ಹಿಂಗೆ ನೋಡ್ತಿರ್ತಾನೆ ಹೀಗೆ. ಆಮೇಲೆ ಹೋಗಿ ಅವ್ನಿಗೆ ಅಲ್ಲಾಡಿಸಿದಾಗ ಹೀಗೆ, ಏನು ಎಷ್ಟು ಸಲ ಹೇಳ್ತಾರೆ ನಿನಗೆ, 2 kg ಟೊಮೆಟೊ ಹಣ್ಣು ತೊಗೊಂಬ, ಹೇಳಿದ ಅರ್ಥ ಆಗಲಿಲ್ವಾ ಅಂತೇಳೋದು. ಹೋಗೋದು, ತೊಗೊಂಬರೋಕ್ಕೆ ಹೋಗ್ತಾನೆ, ಎಲ್ಲೋ ಹೋಗ್ತಾನೆ, ಟೊಮೆಟೊ ಹಣ್ಣು ತರಬದಕ್ಕೆ ಇಟ್ಲೇ ತರ್ತಾನೆ. ನೋಡಿ, ಮೈಂಡ್ನ ಚೇಂಜ್ ಮಾಡ್ತಾ ಇರ್ತದೆ ಇದು. ಎಷ್ಟು ಸಲ ಹೇಳಿದೆ ಟೊಮೆಟೊ ಹಣ್ಣು ತೊಗೊಂಬಂದಕ್ಕೆ ಇಟ್ಲೆ ಅಂತನಿದೆಯಲ್ಲೋ, ಎಂಥ ದಡ್ಡನೋ, ಇಷ್ಟು ವಯಸ್ಸಾದ್ರಿಗೆ ಬುದ್ಧಿ ಬಂದಿಲ್ವಲ್ಲೋ, ಮೆಚ್ಯೂರಿಟಿನವೆಲ್ಲೋ, ನಿಂಗೆ ಈ ಜಮಕ್ಕೆ ಬುದ್ಧಿ ಬರುತ್ತೇನೋ ಅಂತೀವಿ ನಾವು. ಖಂಡಿತ ಈ ಜಮಕ್ಕೆ ಬುದ್ಧಿ ಬರಲ್ಲ ನಿನಗೆ ಅಂತೀವಿ. ಪಾಪ ಅವನು ಅದು ಬೇಕು ಅಂತ ಮಾಡ್ತಿಲ್ಲ, ಭೂತ ಚೇಷ್ಟೆ ಅದು. ಆಮೇಲೆ ಅವನು ರಾತ್ರಿಯೆಲ್ಲ ಎಚ್ಚರಾಗಿರ್ತಾನೆ, ಬೆಳಗಿನ ಜಾವ ಸೂರ್ಯ ಉದಯ ಆಗೋದು 1 ಗಂಟೆಗೆ ಮಲ್ಕೊಂಡ್ಬಿಡ್ತಾನೆ. ಅವಳು ಅಥವಾ ಅವನು ರಾತ್ರಿಯೆಲ್ಲ ಎಚ್ಚರಾಗೋದು, ಓಡಾಡೋದು. ಆಮೇಲೆ ಅವ್ರು ಕೂತ್ಕೋಬೇಕಾದ್ರೆ ನಮ್ಮ ಥರ ಆರಾಮಾಗಿದ್ದ ಗಂಭೀರವಾಗಿ ಕೂರಲ್ಲ, ಕಾಲ ಮೇಲೆ ಕಾಲು ಹಾಕ್ಕೊಂಡು ವಕ್ರವಾಗಿ ಹಿಂಗೆ ಕೂತ್ಕೊಂಡು ಎಲ್ಲಿ ಕೂತ್ಕೊಂಡ್ರೂ ಒಂಥರ ಈ ನಾಯಿಗಳು ಕೂತ್ಕೊಂಡಾಗೆ, ಬೆಕ್ಕುಗಳು ಕೂತ್ಕೊಂಡಾಗೆ, ಪ್ರಾಣಿಗಳು ಮುದ್ರಕೊಂಡು ಕೂತ್ಕೊಂಡಾಗೆ ಎಲ್ಲ ಈ ರೀತಿ ಮುಗಿಸ್ಕೊಂಡು ಕೂತ್ಕೊಳ್ಳೋದು, ಸೌಂಕುಶವಾಗಿ ಕೂತ್ಕೊಳ್ಳೋದು. ಅಂದರೆ ಬಾಡಿ ಲ್ಯಾಂಗ್ವೇಜಲ್ಲಿ ಈ ಥರ ದೋಷ ಇರುತ್ತೆ ಅಂತ ಅರ್ಥ. ಆಮೇಲೆ ಇನ್ನೊಂದು ಸಿಂಪ್ಟಮ್ ಅಂದರೆ ಆ ಭೂತ ಬಾಧೆ ಇರೋರು ಆಗಾಗ ಥು ಅಂತ ಉಗಿತಾ ಇರ್ತಾರೆ, ಎಲ್ಲನೂ ಉಗಿತಾ ಇರ್ತಾರೆ. ಯಾವಾಗ ಉಗುಳ್ತಾ ಇರ್ತಾನೆ ಅಂದರೆ ಅವನಿಗೆ ಭೂತದ ಬಾಧೆ ಇದೆ. ಡಾಕ್ಟರ್ ತೊಗೊಬಿಟ್ಟು ಯಾವಾಗ ಉಗುಳ್ತಾನೆ ಒಂದು ಇಂಜೆಕ್ಷನ್ ಕೊಡಿ ನಿಲ್ಸೋಕ್ಕಾಗತ್ತಾ? ಡಾಕ್ಟರ್ ತೊಗೊಬಿಟ್ಟು ಯಾವಾಗ ಉಗುಳ್ತಾನೆ ಒಂದು ಮಾತ್ರೆ ಕೊಟ್ಬಿಡಿ ಅಂತ ಡಾಕ್ಟರ್ ನಿಜವಾಗ್ಲೂ ಮಾತ್ರೆ ಕೊಡ್ತಾರೆ. ಎಂಥದ್ದು ಗೊತ್ತಾ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಹೈ ಡೋಸೇಜ್ ಕೊಟ್ಬಿಟ್ಟು ಮಲಗಿಸ್ಬಿಡ್ತಾರೆ. ಅವ್ರು ಎಳೋಂಗೂ ಇಲ್ಲ, ಉಗಿಯೋಂಗೂ ಇಲ್ಲ, ಈ ರೀತಿ ಮಾಡಿಟ್ಬಿಡ್ತಾರೆ. ಸೊ ಈ ಥರ ಸಿಂಪ್ಟಮ್ಸು ಒಂದು ಭೂತ ಬಾಧೆಯಲ್ಲಿ ಇರ್ತದೆ. ಆಮೇಲೆ ಇನ್ನೊಂದು ಕೊನೆಯದಾಗಿ ಭೂತ ಬಾಧೆ ಬಂದಿರೋರದ್ದು, ಭೂತ ಬಾಧೆ ಇರೋಕ್ಕೆ ಇವೆಲ್ಲ ಸಿಂಪ್ಟಮ್ಸ್ ಹೇಳ್ತಾ ಇರೋದು.
ಕೊನೆ ಸಿಂಪ್ಟಮ್. ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಒಳಗೆ ಬರಲ್ಲ, ಸರಿ. ಯಾವ ದೇವಸ್ಥಾನಕ್ಕೆ ಹೋದ್ರೂ ಒಳಗೆ ಬರಲ್ಲ, ಮನೆಯೊಳಗೆ ಪೂಜೆ ಮಾಡೋಕ್ಕೆ ಬಿಡಲ್ಲ ಅವರು, ಮನೆಯೊಳಗೆ ಪೂಜೆ ಮಾಡೋಕ್ಕೆ ಬಿಡಲ್ಲ, ದೇವಸ್ಥಾನ ಒಳಗೆ ಬರಲ್ಲ, ನದಿ ಸ್ನಾನಕ್ಕೆ ಬರಲ್ಲ. ಇದಿಷ್ಟು ಸಿಂಪ್ಟಮ್ಸ್. ಇಷ್ಟು ಒಂದು 12-13 ಹೇಳಿದೆ ನಾನು. ಇದಿಷ್ಟು ಇತ್ತು ಅಂದರೆ ಅವ್ನು ಯಾವ ಡಾಕ್ಟ್ರು ಕ್ಯೂರ್ ಮಾಡೋಕ್ಕಾಗಲ್ಲ. ಇದು ಭೂತ ಬಾಧೆ, ಭೂತ ಭಯದಿಂದ ನಳೀತಾ ಇರುವಂಥ ಸೋಲ್ ಅಂತ ಅರ್ಥ ಮಾಡಬೇಕು, ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಇಲ್ಲ ಅಂದರೆ ಔಷಧಿ ಖಂಡಿತ ವಾಸಿ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಹಾಗಾದರೆ ಇದಕ್ಕೆ ಪರಿಹಾರ ಹೇಗೆ ಅನ್ನೋದನ್ನು ಕೇಳ್ತೀನಿ ಗುರುಗಳೇ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರೂಜಿ, ನೀವು ಹೇಳ್ತಾ ಇದ್ರಿ ಭೂತ ಅನ್ನುವಂಥದ್ದು ಏನೆಲ್ಲ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅನ್ನೋದನ್ನ, ಇದಕ್ಕೆ ಪರಿಹಾರ ಹೇಗೆ ಕಂಡುಕೊಳ್ಳೋದು? ಸಿಂಪ್ಟಮ್ಸ್ ಎಲ್ಲ ಕಾಡ್ತಾ ಇದ್ರೆ ಅವ್ರು ದೇವಸ್ಥಾನಕ್ಕೂ ಬರಲ್ಲ, ದೇವ್ರ ಪೂಜೆ ಮಾಡೋಕ್ಕೂ ಬಿಡಲ್ಲ ಅಂತ ಅಂದರೆ ಇದಕ್ಕೆ ಪರಿಹಾರ ಹೇಗೆ? ನೋಡಿ, ಇಂದಿನ ಕಾಲದಲ್ಲಿ ಈ ಥರದೆಲ್ಲ ಭೂತ ಭಯದಿಂದ ನಳ್ತಾ ಇರೋರು, ಭೂತ ಬಾಧೆಯಿಂದ ನಳ್ತಿರೋರಿಗೆ ಆಗಿನ ಕಾಲದ ಋಷಿಮುನಿಗಳು ಒಂದೊಳ್ಳೆ ವಿಶೇಷವಾದ ಮಂತ್ರ ತಂತ್ರವನ್ನು ಮಾಡ್ತಾರೆ. ಯಾಕಂದರೆ ಈ ಭೂತ ಬಾಧೆ ಇದ್ದವ್ರಿಗೆ ಮುದ್ರೆ ಮಾಡ್ಸೋಕ್ಕಾಗಲ್ಲ. ಮುದ್ರೆ ಮಾಡೋದು ನಿಮ್ಮ ಬೊಗ್ಗಲ್ಲ, ಅವರು ಮೊಂಡುತನ. ಆ ಪ್ರೇತ ಭೂತದ ಸೋಂಕಿರೋರು ನಾವು ಹೇಳಿ ಪೂಜೆ ಮಾಡಲ್ಲ, ನಮಸ್ಕಾರ ಮಾಡಲ್ಲ, ತೀರ್ಥ ತೊಗೊಳ್ಳಲ್ಲ, ಆರತಿ ತೊಗೊಳ್ಳಲ್ಲ, ಸ್ನಾನಕ್ಕೆ ಬರಲ್ಲ, ಏನೂ ಮಾಡಲ್ಲ, ಬೊಗ್ಗೋದಿಲ್ಲ ಅವ್ರು ಯಾರದಕ್ಕೂ. ಅದಕ್ಕೇನು ಮಾಡಬೇಕು? ನಾವೇ ಅವ್ರ ಮೇಲೆ ಪ್ರಯೋಗ ಮಾಡಬೇಕು. ಕೃತ್ತಿಕಾ ನಕ್ಷತ್ರ ಯಾವಾಗ ಬರುತ್ತೆ ನೋಡಬೇಕು. ಪ್ರತಿ ತಿಂಗಳು ಕೃತ್ತಿಕಾ ನಕ್ಷತ್ರ ಒಂದು ಸಲ ಬರುತ್ತೆ. ಆ ಕೃತ್ತಿಕಾ ನಕ್ಷತ್ರ ಒಂದು ಕಬ್ಬಿಣದ ಉಂಗುರ ಮಾಡಿಸ್ಬೇಕು. ಮಾಡಿಸ್ಬಿಟ್ಟು ಅವತ್ತಿನ ದಿನವೇ ನಾನು ಹೇಳೋ ಅಂಥ ಒಂದು ಮಂತ್ರದಲ್ಲಿ ಅದಕ್ಕೆ ಪೂಜೆ ಮಾಡಬೇಕು. ಕೃತ್ತಿಕಾ ನಕ್ಷತ್ರ ದಿವಸ ಕಬ್ಬಿಣದ ಉಂಗುರ ತೊಗೋಬೇಕು, ರಿಂಗ್ ಮಾಡಿಸ್ಬೇಕು. ಮಾಡಿಸಿ ಆ ವ್ಯಕ್ತಿ ಸೈಜ್ಗೆ ಆಗೋದು ಒಂದು ರಿಂಗ್ ಮಾಡಿಸ್ಕೋಬೇಕು. ಇಲ್ಲ ಸುಮ್ಮನೆ ಸಣ್ಣದೊಂದು ರಿಂಗ್ ಸಿಗುತ್ತೆ ಕಬ್ಬಿಣದ್ದು, ಐರನ್ದು. ಅದು ತೊಗೊಂಬಂದ್ಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಯಥಾಶಕ್ತಿ ನಿಮ್ಗೆ ಹೆಂಗೆ ಬರುತ್ತೋ ಮಾಡಿ, ಅಂದರೆ ಅದಕ್ಕೆ ಜೀವ ತುಂಬಬೇಕು. ಆ ಕಬ್ಬಿಣಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಪೂಜೆ ಮಾಡಬೇಕು. ಮಾಡಿಬಿಟ್ಟು 108 ಸಲ ಅದಕ್ಕೆ ಅರ್ಚನೆ ಮಾಡಬೇಕು. ಯಾವುದರಲ್ಲಿ? ಕುಂಕುಮದಲ್ಲಾದರೂ ಮಾಡ್ಬೋದು, ಹೂವಿನಲ್ಲಾದರೂ ಮಾಡ್ಬೋದು, ಅಕ್ಷತೆಲ್ಲಾದರೂ ಮಾಡ್ಬೋದು, ಭಸ್ಮದಲ್ಲಾದರೂ ಮಾಡ್ಬೋದು. ಅದನ್ನು ಮಾಡಿಬಿಟ್ಟು ಅದನ್ನು ಅವನಿಗೆ ಧರಿಸ್ಬೇಕು ಅವತ್ತಿನ ದಿವಸನೇ, ಕೃತ್ತಿಕಾ ನಕ್ಷತ್ರ ದಿನ ಇರುವಾಗಲೇ. ಹಾಗಾದರೆ ಅದು ಮಂತ್ರ ಏನು ಅರ್ಚನೆ ಮಾಡಲಿಕ್ಕೆ? ಓಂ ಹ್ರೀಂ ಕ್ಷ್ರೋಂ ಹ್ರೀಂ, 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 ಓಂ ಹ್ರೀಂ ಕ್ಷ್ರೋಂ ಹ್ರೀಂ ಅನ್ನೋ ಮಂತ್ರ ಹೇಳಿ ಅರ್ಚನೆ ಮಾಡಿಬಿಟ್ಟು ಆ ಉಂಗುರನ ಧರಿಸ್ಬೇಕು ಅವನಿಗೆ ಅಥವಾ ಅವಳಿಗೆ. ಧರಿಸಿದ್ರೆ ನಾನು ಹೇಳಿದಂಥ ಸಿಂಪ್ಟಮ್ಸ್ 10 ನಿಮಿಷಕ್ಕೆ ಹೊರಟೋಗುತ್ತೆ. ಇದು ತಂತ್ರ ಪ್ರಯೋಗ. ಅವನ ಮೇಲೆ ಮಂತ್ರ ಪ್ರಯೋಗನೂ ಮಾಡಬೇಕು. ಏನು ಮಾಡಬೇಕು? ಒಂದು ಲೋಟದಲ್ಲಿ ನೀರು ತಗೊಳ್ಳೋದು, ಆ ಲೋಟಕ್ಕೆ ಇಟ್ಕೊಂಡು ಓಂ ಹ್ರೀಂ ಕ್ಷ್ರೋಂ ಹ್ರೀಂ, ಓಂ ಹ್ರೀಂ ಕ್ಷ್ರೋಂ ಹ್ರೀಂ, ಓಂ ಹ್ರೀಂ ಕ್ಷ್ರೋಂ ಹ್ರೀಂ, ಓಂ ಹ್ರೀಂ ಕ್ಷ್ರೋಂ ಹ್ರೀಂ ಅಂತೇಳಿ 108 ಸಲ ಮಂತ್ರ ಹೇಳಿಬಿಟ್ಟು ಆ ಮಂತ್ರದ ನೀರನ್ನ ಏನು ಮಾಡಬೇಕು? ಅವನ ಮೇಲೆ 3 ಸಲ ಪ್ರೋಕ್ಷಣೆ ಮಾಡಬೇಕಂತೆ. ಆಗ ನಾನು ಹೇಳಿದಂಥ ಎಲ್ಲ ಸಿಂಪ್ಟಮ್ಸು ನಿಂತೋಗುತ್ತಂತೆ. ಆದ್ದರಿಂದ ಕೃತ್ತಿಕಾ ನಕ್ಷತ್ರದಲ್ಲಿ ಕಬ್ಬಿಣದ ಉಂಗುರ ತೊಗೊಂಡು ಯಾವ ಬೆರಳಿಗೆ ಮ್ಯಾಚ್ ಆಗುತ್ತೋ ಯಾವುದಕ್ಕಾರ ಹಾಕ್ಬೋದು. ಇದು ಕಬ್ಬಿಣದ ಉಂಗುರ ತಂತ್ರಪ್ರಯೋಗ ಆದ್ದರಿಂದ ಇಂಥ ಬೆರಳಿಗೆ ಹಾಕಬೇಕು ಅಂತೇನಿಲ್ಲ. ಆದರೆ ಉಂಗುರದ ಬೆರಳಿಗೆ ಹಾಕಿದ್ರೆ ಭಾಳ ಒಳ್ಳೆಯದು. ಗಂಡಸಿಗೆ ಬಲಭಾಗದ ಉಂಗುರದ ಬೆರಳು, ಹೆಂಗಸಾಗಿದ್ದರೆ ಎಡಭಾಗದ ಉಂಗುರದ ಬೆರಳು ಹಾಕಿಬಿಟ್ಟು ಇದರ ತಂತ್ರಪ್ರಯೋಗ ಮತ್ತು ಮಂತ್ರಪ್ರಯೋಗ ಮಾಡಿದ್ರೆ ಇಮಿಡಿಯೇಟಾಗಿ ಒಂದು 10 ನಿಮಿಷಕ್ಕೆ ಕ್ಯೂರ್ ಆಗಿಬಿಡುತ್ತೆ. ನಾವು ಇದು ಮಂತ್ರಪ್ರಯೋಗ, ತಂತ್ರಪ್ರಯೋಗ, ಭೂತ ಭಯ ನಿವಾರಣೆ ಮಾಡಲಿಕ್ಕೆ. ಓಕೆ ಗುರೂಜಿ, ಇನ್ನು ಫೆಬ್ರವರಿ 8, 9, 10ರಂದು ಧಾರವಾಡದಲ್ಲಿ ನೀವು ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ತೆಗೆಯುವುದು ಅನ್ನೋದ್ರ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀರಿ. ಈ ಕ್ಲಾಸ್ನ ವಿಶೇಷತೆ ಏನು? ಯಾರೆಲ್ಲ ಭಾಗಿಯಾಗಬಹುದು? ನೋಡಿ, ಫೆಬ್ರವರಿ 8, 9, 10ನೇ ತಾರೀಕು ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಧಾರವಾಡದಲ್ಲಿ ನಾನು 3 ದಿನದ ಕ್ಲಾಸ್ ಮಾಡ್ತಾಯಿದ್ದೀನಿ. ಆ ಕ್ಲಾಸ್ನ ಮುಖ್ಯ ಉದ್ದೇಶನೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಯಾರಾದರೂ ತೆಗೆದುಹಾಕೋದು ಹೇಗೆ ಅಂತ. ಮೈಂಡಿಗೆ ಮಾಡಿದಾರಾ, ಮೈಂಡಿಗೆ ತೆಗೆದುಹಾಕೋದು ಹೇಗೆ, ಬಾಡಿಗೆ ಮಾಡಿದಾರಾ, ತೆಗೆದುಹಾಕೋದು ಹೇಗೆ. ಕೆಲವರು ಮೈಂಡ್ ಹುಚ್ಚಿಡುವಂಗೆ ಮಾಡಿಬಿಡ್ತಾರೆ, ಬುದ್ಧಿ ಭ್ರಮಣೆ ಆಗೋಂಗೆ ಮಾಡಿಬಿಡ್ತಾರೆ. ಎಂತಿಂಥ ಮೆಂಟಲ್ ಡಿಸಾರ್ಡರ್ನೆಸ್, ಸ್ಕೀಝೋಫರ್ನಿಯಾ, ಅಲ್ಝೀಮೀರಿಯಾ ಈ ಥರದ್ದೆಲ್ಲ ಬರೋಂಗೆ ಮಾಡಿಬಿಡ್ತಾರೆ, ಹಿಸ್ಟೀರಿಯಾ ಈ ಥರದ್ದೆಲ್ಲ. ಬಾಡಿಗೆ ಕೈ ಸೇದೋಗಲಿ, ಕಾಲು ಸೇದೋಗಲಿ, ಕಿಡ್ನಿ ಫೇಲ್ಯೂರ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಆರ್ಥರೈಟಿಸ್ ಬರಲಿ, ಗರ್ಭಪಾತ ಆಗಲಿ,
ಈ ಥರದ್ದೆಲ್ಲ ಮಾಡಿಬಿಡ್ತಾರೆ. ಈ ಥರ ಎಲ್ಲ ಮಾಡಿದರೆ ತೆಗೆದುಹಾಕೋದು ಹೇಗೆ, ಎಷ್ಟು ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ, ಯಾವ್ಯಾವ ವೆರೈಟಿ ಮಾಡಿದಾಗ ನಮ್ಗೆ ಏನೇನು ಡ್ಯಾಮೇಜ್ ಆಗುತ್ತೆ ಅನ್ನೋದು ತಿಳಿಸೋದು. ಪತ್ತೆ ಹಚ್ಚೋದು ಹೆಂಗೆ, ಪತ್ತೆ ಹಚ್ಚಿದ್ರೆ ತೆಗೆಯೋದು ಹೇಗೆ, ತೆಗಿಬೇಕು ಅಂತಂದರೆ ಅದಕ್ಕೊಂದು ಮಂತ್ರ ದೀಕ್ಷೆ ಆಗಬೇಕು, ತಂತ್ರ ದೀಕ್ಷೆ ಆಗಬೇಕು, ಮುದ್ರಾ ದೀಕ್ಷೆ ಆಗಬೇಕು. ಇವಿಷ್ಟೂ ಮತ್ತು ಒಂದು ಯಂತ್ರ ದೀಕ್ಷೆ. ಇದಿಷ್ಟೂ ಕೂಡ ಕಲ್ತಿದ್ರೆ ಅದೆಂಥ ಮಹಾ ಮ್ಯಾಜಿಕ್ ಮಾಡೋನಾಗಲಿ, ಮಹಾಮಾಂತ್ರಿಕನಾಗಲಿ ಮಂತ್ರ ಪ್ರಯೋಗ ಮಾಡಿದರೆ, ಯಂತ್ರ ಪ್ರಯೋಗ ಮಾಡಿದರೆ, ಅದರಲ್ಲೂ ಬಾನಾಮತಿ ಪ್ರಯೋಗ ಮತ್ತು ಚಂಡಿ ಪ್ರಯೋಗ, ನವಚಂಡಿ ಪ್ರಯೋಗ, ದುರ್ಗಿ ಪ್ರಯೋಗ, ಭೈರವ ಪ್ರಯೋಗ, ಪ್ರತ್ಯಂಗಿರ, ಶರವ ಪ್ರಯೋಗ, ಚಿನ್ನಮಸ್ತಾದೇವಿ ಪ್ರಯೋಗ, ಎಂತೆಂಥ ಮಹಾ ಕಾಳಿ ಪ್ರಯೋಗಗಳು ಮಾಡಿದರೂ ಕೂಡ ಈ ಮಂತ್ರತಂತ್ರದಿಂದ ನಾವು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಕಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಶರೀರದಲ್ಲಿ ಮರ್ಮ ಪಾಯಿಂಟ್ಸ್ ಅಂತಿದೆ. ಆ ಮರ್ಮ ಪಾಯಿಂಟ್ಸ್ನಲ್ಲಿ ಎಲ್ಲ ಥರ ಎನರ್ಜಿ, ನೆಗೆಟಿವ್ ಎನರ್ಜಿ ಬಂದು ಸೇರಿಕೊಳ್ಳುತ್ತೆ. ಒಳ್ಳೆಯದು ಕೆಟ್ಟದ್ದು, ಭೂತ ಪ್ರೇತಗಳ ಶಕ್ತಿ, ಕಣ್ದೃಷ್ಟಿ ಶಕ್ತಿ, ಮಾಟಮಂತ್ರ ಪ್ರಯೋಗ, ಬಾನಾಮತಿ ಪ್ರಯೋಗಗಳು, ಇವೆಲ್ಲ ನಮ್ಮ ಶರೀರದಲ್ಲಿ ಮರ್ಮ ಪಾಯಿಂಟ್ಸ್ ಬಂದು ಸೇರಿಕೊಳ್ಳುತ್ತೆ. ಪತ್ತೆ ಹಚ್ಚೋದಾಗೆ ತೆಗೆದುಹಾಕೋದು ಹೇಗೆ ಅನ್ನೋದನ್ನು ನಾನು ಶಾಸ್ತ್ರೋಕ್ತವಾಗಿ ತಂತ್ರಗಳ ಮೂಲಕ ಕಲಿಸ್ತಾ ಇದ್ದೀನಿ. ಇದರಲ್ಲಿ ಅಥರ್ವಣ ವೇದ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎರಡೂ ಮರ್ಜ್ ಮಾಡಿ ಒಂದು ಸಿಲೆಬಸ್ ಥರ ಮಾಡಿಬಿಟ್ಟು ನಾನು ಈ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ಭಾಳ ವಿಶೇಷವಾದದ್ದು. ಇಡೀ ಜಗತ್ತಿನಲ್ಲಿ ಸ್ಕೂಲ್ಸು, ಕಾಲೇಜು, ಯೂನಿವರ್ಸಿಟಿ ಎಲ್ಲಿ ವಿದ್ಯೆ ಹೇಳ್ಕೊಡಲ್ಲ. ಆಮೇಲೆ ಈ ವಿದ್ಯೆಯನ್ನು ಯಾರೂ ಕಲಿಸೋಕ್ಕೂ ಇಷ್ಟಪಡೋದಿಲ್ಲ, ಯಾಕಂದರೆ ಕಲ್ತ್ಕೊಂಡು ಉದ್ಧಾರ ಆಗಿಬಿಡ್ತಾರಲ್ಲ ಅಂಥೇಳಿ. ಈ 2020 ಕಳೆದ ತಕ್ಷಣ ಎಲ್ಲ ಮನೆ ಮಂದಿಲೆಲ್ಲ ಈ ಬ್ಲ್ಯಾಕ್ ಮ್ಯಾಜಿಕಲ್ಲಿ ನಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಷ್ಟು ಕೋಪ, ಅಸೂಯೆಯಿಂದ, ಹೊಟ್ಟೆ ಕಿಚ್ಚಿಂದ ಜನ ಈ ಮಾಟ ಮಂತ್ರಗಳು ಮಾಡ್ಸೋಕ್ಕೆ ಶುರು ಮಾಡಿಬಿಡ್ತಾರೆ. ಅದರಿಂದ ಕಾಯಿಲೆ ಬಂದರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಕಷ್ಟ ಸುಖ ಬಂದರೆ ಜ್ಯೋತಿಷ್ಯಕ್ಕೆ ಹೋಗ್ತೀವಿ. ಈ ಮಾಟ ಮಂತ್ರ ಪ್ರಯೋಗ ಆಗಿದರೆ ಎಲ್ಲಿಂದ ತುಡ್ಕೊಂಡು ಹೋಗ್ತೀರಾ? ಅಕಸ್ಮಾತ್ ಹುಡ್ಕೊಂಡು ಹೋಗಿ ಯಾರು ಒಬ್ಬ ವ್ಯಕ್ತಿಗೆ ಭೇಟಿ ಮಾಡಿದ್ರೆ ಅವ್ನು ಸರಿಯಾಗಿ ತೆಗಿತೀನಿ ಅಂತ ಏನು ಗ್ಯಾರಂಟಿ? 1000 ರೂಪಾಯಿ ದುಡ್ಡು ಕಿತ್ಕೊಂಡ್ಬಿಡ್ತಾನೆ, ತೆಕ್ಕೊಡ್ತೀನಿ ಮಾಟ ಮಂತ್ರ ಪ್ರಯೋಗ ಅಂತೇಳಿ. ದುಡ್ಡು ತೊಗೊಂಡ ಆದರೆ ನಮಗೆ ವಾಸಿನೇ ಆಗಿಲ್ಲ, ಗುಣನೇ ಆಗಿಲ್ಲ. ಈ ಥರ ಎಷ್ಟೋ ಜನ ಮೋಸ ಹೋಗಿದ್ದಾರೆ. ಎಷ್ಟೋ ಜನ ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ ಕಾಯಿಲೆ ವಾಸಿ ಆಗಲಿ ಅಂತ. ಯಾಕೆಂದರೆ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಮಾಡಿರೋ ಕಾಯಿಲೆ ದುಡ್ಡು ಔಷಧಿಲಿ ಹೋಗಲ್ಲ, ಅದು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದರೆ ಕ್ಯೂರ್ ಮಾಡೋಕ್ಕಾಗಲ್ಲ. ಈ ಥರ ಸಂದರ್ಭ ಬಂದಾಗ ನಾವು ಯಾಕೆ ಈ ವಿದ್ಯೆ ಕಲ್ತ್ಕೊಂಡು ನಮ್ಮನ್ನು ಯಾಕೆ ಕ್ಯೂರ್ ಮಾಡ್ಕೋಬಾರ್ದು, ನಮ್ಮನೆ ಮಂದಿಗೆಲ್ಲ ಯಾಕೆ ಹೆಲ್ಪ್ ಮಾಡಬಾರ್ದು, ಮತ್ತು ಊರವ್ರಿಗೆಲ್ಲ ಯಾಕೆ ಸಹಾಯ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಮನೆಗೊಬ್ಬ ಮಾಂತ್ರಿಕ ಮನೆಗೊಬ್ಬ ವೈದ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಕೋರ್ಸನ್ನು ನಾನು ಈ ಬಾರಿ ಧಾರವಾಡದಲ್ಲಿ ಮಾಡ್ತಾಯಿದ್ದೀನಿ. ಯಾಕೆ ಧಾರವಾಡದಲ್ಲಿ ಮಾಡ್ತೀನಿ? ಹುಬ್ಳಿ, ಬೆಳಗಾಮು, ಗದಗ ಆ ಕಡೆ ಜನ ಎಲ್ಲ ನಮ್ಮ ಕಡೆ ಸೈಡು ಮಾಡಿ ಬೆಂಗಳೂರು ಬರಲಿಕ್ಕಾಗಲ್ಲ ಅಂತಂದರು. ಆ ಒಂದು ದೃಷ್ಟಿಯಲ್ಲಿ ಈ ಕ್ಲಾಸನ್ನು ಕೇವಲ 100 ಜನಕ್ಕೆ ದೀಕ್ಷೆ ಕೊಡ್ತಾ ಇರೋದು. ತುಂಬ ಜನಕ್ಕೆ ಆಗೋದಿಲ್ಲ ಇದು. 100 ಜನಕ್ಕೆ ಇದು ಕಲಿಸ್ತಾ ಇದ್ದೀನಿ. ಧಾರವಾಡದಲ್ಲಿ 8, 9, 10 ತಾರೀಕು. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿ ಈ ಭೂತ ಮಾನವನ ಮೇಲೆ ಬಂದಂಥ ಸಂದರ್ಭದಲ್ಲಿ ಮನುಷ್ಯನ ವರ್ತನೆ ಹೇಗೆ ಬದಲಾಗುತ್ತೆ, ಈ ಭೂತದ ಕಾಟದಿಂದ ಹೇಗೆ ತಪ್ಪಿಸ್ಕೊಳ್ಬಹುದು, ಇದಕ್ಕಿರುವಂತಹ ಪರಿಹಾರ ಏನು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರು ಹೇಳಿದ ಹಾಗೆ ಫೆಬ್ರವರಿ 8, 9, 10ರಂದು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ತೆಗೆಯೋದು ಅನ್ನೋದ್ರ ಬಗ್ಗೆ ಗುರೂಜಿಯವರು ಕ್ಲಾಸ್ನ ತೆಗೆದುಕೊಳ್ತಾ ಇದ್ದಾರೆ. ಆಸಕ್ತರು ಈ ಕ್ಲಾಸ್ನಲ್ಲಿ ಭಾಗಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ನೋಟ್ ಮಾಡ್ಕೊಳ್ಳಿ, ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.